ಓಂ ಪ್ರಣಮ್ಯ ಶ್ರೀಪತಿಂ ಸರ್ವಾನ್ ಗುರುಂ ಶಾಸತ್ ಪ್ರವಚ್ಮ್ಯಹಂ ಯಥಾಮತಿ ಹರೇ ಪೂಜಾ ವಿಧಿಂ ವೈಷ್ಣವ ಸಮ್ಮತಂ. ಯಾವ್ದಾಯ್ತು ಈಗ? ನಾಲ್ಕು ಬಾಗಿಲನ್ನು ತೆರೆಯುವ ಕ್ರಮ ಇಲ್ಲಿದೆ. ಅರ್ಘ್ಯಪಾದ್ಯತೆ ಆಹ್ವಾನ ಮಾಡಿ ಆಯ್ತು. ಯೇಷೇಹಿ ಮಮ ಹೃತ್ಪದ್ಮ ಸ್ಥಿತ ಶ್ರೀ ಪುರುಷೋತ್ತಮ ಆವಾಹಯಾಮಿ ಪೀಠೆ ತ್ವಾಂ ಪ್ರತಿಮಾಯಾಂ ರಮಾಪತಿ. ಪರಮಾತ್ಮ ಇದ್ದೇಳು ಪೀಠದ ಆಹ್ವಾನ ಮಾಡ್ತಾ ಇದ್ದೇನೆ, ಪ್ರತಿಮೆಯಲ್ಲಿ ಸನ್ನಿಹಿತನಾಗು ಅಂತ ಹೇಳಿ ತೋರಿಸ್ಬೇಕು. ಇಲ್ಲಿಂದ ಪ್ರತಿಮೆ ಬರ್ಬೇಕು ದೇವರಿಗೆ. ಜರುಚ್ಚಾರ್ಯ ಇದನ್ನು 2 ಸತಿ ಹೇಳ್ಬೇಕು ಮಂತ್ರನ. ಏಹಿಮ ಏಹಿ ಬನ್ನಿ ಬನ್ನಿ ಅಂತ ಕರಿ ಅಭ್ಯಾಸ ಬಂತಲ್ಲ, ಹಾಗೆ ಬನ್ನಿ ಅಂತ ಬೇಕಾದ್ರೆ ಬನ್ನಿ ಬನ್ನಿ ಅಂದ್ರೆ ಎಫೆಕ್ಟ್ ಜಾಸ್ತಿ ಇರುತ್ತಲ್ಲ, ಇವರು ಬಾ 2 ಸತಿ ಕರಿಬೇಕು. ಈ ಮಂತ್ರ ಹೇಳ್ಬೇಕು. ಏಹಿ ಮಮ ಹೃತ್ಪದ್ಮಸ್ಥಿತರಿ ಪುರುಷೋತ್ತಮ ಆವಾಹಯಾಮಿ ಪೀಠೆ ತ್ವಾಂ ಪ್ರತಿಮಾಯಾಂ ರಮಾಪತೆ ಅಂತ ಹೇಳಿ ಆ ಶ್ಲೋಕ 2 ಸತಿ ಹೇಳ್ಬೇಕು. ದುರುಚ್ಚಾರ್ಯ ಇವ ಮಾವಾಹ್ಯ ತಮ್ಮ ಆವಾಹನ ಮುದ್ರಯ. ಬನ್ನಿ ಅಂತ ಕರಿ ಮಾಡ್ತಾರೆ, ಬನ್ನಿ ಬನ್ನಿ ಅಂತ ತೆಗಿತಾರೆ, ಕರಿಬೇನಂತ ಕರೀತಾರೆ, ಕೀರ್ತನೆ ಕರಿ ಬನ್ನಿ ಬನ್ನಿ ಅಂತ ಕರೀತಾರೆ. ಹಾಗೆ ಮಾಡ ಆವಾಹನ ಮುದ್ರ ಒತ್ತಾಸು ಪ್ರಾರ್ಥನೆ. ಅಲ್ಲಿ ಐಕ್ಯ ಚಿಂತನೆ ಮಾಡೋದು. ಐಕ್ಯ ಚಿಂತನೆ ಅಂದ್ರೆ ಏನು? ನಮ್ಮ ಆವಾಹನೆ ಇದ್ದೇ, ಸನ್ನಿಧಾನ ಯಾವಾಗಲೂ ಇದ್ದೇ ಇದೆ. ಈ ಬಿಂಬ ರೂಪ ಆ ರೂಪ ಏನಾಗುತ್ತೆ, 2 ಕೂಡ ಒಂದರೊಂದು ಸೇರ್ಕೊಂಡಿವೆ ಅಂತ ಮಾಡ್ತಾರೆ. ಅದಕ್ಕೆ ಅದು ಇದು ಇಲ್ಲ, ಸನ್ನಿಧಾನ ಹೋಗೋದಿಲ್ಲ, ಅದರೊಳಗೆ ಬಂದಿರೋದು ಹಾಗೆ ಹೋಗೋದಿಲ್ಲ, ಯಾವಾಗ ಇರೋದು. ಏನಂತ ಹೇಳಿದ್ದಾರೆ? ಆ ರೀತಿ ಶಾಲೆಗಳ ಮಾಡಬೇಕಾಗಿಲ್ಲ ಅಂತ ಮಾಡಬೇಕಾಗಿಲ್ಲ ಅಂತಾರ, ಸುಮ್ಮನೆ ಕೂಡ ಆಗಿಲ್ಲ. ಬಿಂಬರು ಅದಕ್ಕೂ ಐಕ್ಯ ಇದೆ, ಚಿಂತನೆ ಅಷ್ಟಿಂದ ಐಕ್ಯ ಚಿಂತನೆ ಮಾಡ್ಬೇಕಷ್ಟೆ. ಆವಾಹನ ಸಂಪ್ರಾರ್ಥೈವಂ ಸ್ವಬಿಂಬಾಖ್ಯಂ. ಆಮೇಲೆ ಇನ್ನೊಂದು ಮಂತ್ರ ಹೇಳ್ಬೇಕು. ಯಾಗಾವಸಾನ ಪರ್ಯಂತಂ ಅತ್ರ ಸ್ಥಿತ್ವಾ ಜನಾರ್ದನ ಭಕ್ತಸ್ಯ ಮಮ ಪೂಜಾತ್ವಂ ಗೃಹೀತ್ವಾ ಪಾಹಿ ಮಾಂ ವಿಭೋ. ಆವಾಹನೆ ಮಾಡಿದ ಮೇಲೆ ಈ ಪೂಜೆ ಮುಗಿಯವರೆಗೂ ಕೂಡ ಪರಮಾತ್ಮ ಇಲ್ಲೇ ನೆಲೆಸಿದ್ದು ಭಕ್ತರಾದ ಮಾಡ್ತಕ್ಕಂಥ ಪೂಜೆಯನ್ನ ಸ್ವೀಕಾರ ಮಾಡಿ ನಮ್ಮನ್ನ ಕಾಪಾಡು, ಇಷ್ಟರ್ಥ. ಮೊದಲೇದಾಗಿ ಯಾಗಾವಸಾನ ಪರ್ಯಂತ. ಯಾಗ ಶಬ್ದಕ್ಕೆ ಪೂಜೆ ಅಂತ ಅರ್ಥ ಇದೆ. ಯಾಕೆ ಯಜ ದೇವ ಪೂಜಾಯ, ಮೂಲತಃ ಯಜ್ಞ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ದೇವ ಪೂಜೆ ಅಂತಾನೆ ಅರ್ಥ. ಗೊತ್ತಾಯ್ತಾ? ಅದಕ್ಕೆ ಪ್ರತಿನಿತ್ಯದಲ್ಲಿ ಯಜ್ಞ ಮಾಡ್ಬೇಕು ಅಂತ ಹೇಳ್ತಾರೆ ಭಗವಂತ ಗೀತೆಯಲ್ಲಿ. ದೇವ್ರ ಪೂಜೆ ಮಾಡ್ಬೇಕು ಅಂತ ಅರ್ಥ. ಎಲ್ಲಿದೆ? ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿನ. 3 ತಪ್ಪದೆ ಮಾಡ್ಬೇಕು ಅಂತ ಹೇಳಿದ್ರಿಂದ ಅದನ್ನ ದೇವ ಪೂಜೆ ಅಂತ ಅರ್ಥ. ಅಲ್ಲಿ ಯಜ್ಞ ಶಬ್ದಕ್ಕೆ ಯಾಗಾವಸಾನ ಪರ್ಯಂತಂ. ಯಾಗ ಅವಸಾನ ಅಂದ್ರೆ ಮುಗಿಯೋದು. ಹೇಗೆ ದೇವ ಪೂಜೆ ಮುಗಿಯುವವರು ಕೂಡ ಇಲ್ಲಿದ್ದು ಪರಮಾತ್ಮ ಜನಾರ್ದನ ನಮ್ಮ ಹುಟ್ಟನ್ನು ಪರಿಹಾರ ಮಾಡುವವನೇ, ಮುಕ್ತಿ ಕೊಡುವವನೇ ಅಂತ ಅರ್ಥ. ಅದಕ್ಕೆ ಭಕ್ತಸ್ಯ ಮಮ ಪೂಜಾಂತಂ. ನಮ್ಮ ರೈಟ್ ಏನಿಲ್ಲ, ಭಕ್ತ ಅಂಬದು ಅಷ್ಟೇ ರೈಟ್ ಅಷ್ಟೇ. ಅದನ್ನ ಅಪ್ಲಿಕೆಂಟ್ ಅಂತ ಹೇಳ್ತೇವಲ್ಲ, ಹಾಗೆ ಅಪ್ಲಿಕೆಂಟ್ಸ್ ಬಿಟ್ಟು ಹುಡುಗ ಖಾಲಿ ಮಾಡಿ ಜಾಗ ಅಂದ್ಬಿಟ್ರೆ ಉಳಿದವ್ರು ಹೋಗ್ತಾರೆ, ಇವ್ರು ಹೋಗಾಗಿಲ್ಲ. ಯಾಕೆ ಅಪ್ಲಿಕೆಂಟ್ ಆಗಿದ್ದೆ ಯೋಗ ಬರೋದು. ಮಮ ಪೂಜಾಂತಂ ಗೃಹೀತ್ವಾ ಪಾಹಿ ಮಾಂ ವಿಭೋ. ನೀನು ಅದನ್ನು ಸ್ವೀಕಾರ ಮಾಡಿ ನಮ್ಮನ್ನ ಪಾಲಿಸು. ಸಂಪ್ರಾರ್ಥೈವಂ ಸ್ವಬಿಂಬಾಖ್ಯಂ ಮುದ್ರಾ ಆವಾಹನಾಧಿಕಾ ಷಣ್ಮೂಲಮಂತ್ರ ಪೂರ್ವಂತು ತಂ ಸಮರ್ಥಮುದೀರಯೇ. ಈ ರೀತಿ ಪ್ರಾರ್ಥನೆ ಮಾಡಿ ಬಿಂಬರೂಪಿ ಪರಮಾತ್ಮನನ್ನ ಆವಾಹನಾದಿ 6 ಮುದ್ರೆಗಳನ್ನ ಹೇಳ್ಬೇಕಾದ್ರೆ ಓಂ ನಮೋ ನಾರಾಯಣಾಯ ಆವಾಹನ ಮುದ್ರಾಂ ಸಮರ್ಪಯಾಮಿ ಹಾಗೆ ಹೇಳ್ಬೇಕು. ಬರೀ ಹೀಗಲ್ಲ, ಆ ಮಂತ್ರ ಹೇಳ್ಕೊಂಡು ಹಾಕ್ಮಾಡ್ಬೇಕು. ಎಲ್ಲಿ ಮಂತ್ರ ಹೇಳಿಲ್ಲ ಅಲ್ಲಿ ಮೂಲ ಮಂತ್ರ ಉಪಯೋಗಿಸ್ಬೇಕು. ಓಂ ನಮೋ ನಾರಾಯಣ ಈ ಮಂತ್ರ ಎಲ್ಲ ಏನು ಗೊತ್ತಿಲ್ಲ ಅವರಲ್ಲಿ ಇಷ್ಟು ಗೊತ್ತಿದ್ರೆ ಪೂಜೆ ಮಾಡ್ಬೋದು. ಪ್ರತಿಯೊಂದಕ್ಕೂ ಓಂ ನಮೋ ನಾರಾಯಣ ಹೇಳು. ಗೊತ್ತಾಯ್ತಾ? ಯತ್ರ ಮಂತ್ರೋ ನ ನಿರ್ದಿಷ್ಟ ಮೂಲಂ ತತ್ರ ಮೂಲ ಉದಾಹೃತ. ಯೋಗ ದೀಪಿಕಾದಲ್ಲಿ ಮಾತು ಬರುತ್ತೆ. ಎಲ್ಲಿ ಮಂತ್ರ ಅಂತ ಮತ್ತೆ ಹೇಳಿಲ್ಲ, ಮೂಲ ಮಂತ್ರ ತಿಳ್ಕೊಂಬಿಡಿ ಅಂತ. ಅರ್ಥ ಆಯ್ತಾ? ಯಾಗಾವಸಾನ ಪರ್ಯಂತಂ ಅತ್ರ ಸ್ಥಿತ್ವಾ ಜನಾರ್ದನ. ಬರೀ ದೇವ್ರ ಪೂಜೆ ಅಂದ್ರೆ ಏನರ್ಥ? ವಿಷ್ಣು ಪೂಜೆ ಅಂತ ಅರ್ಥ, ನಾರಾಯಣ ಪೂಜೆ ಅಂತಾನೆ ಅರ್ಥ. ದೇವ ಅಂತ ಹೇಳಿದ್ರೆ ದೇವಂ ನಾರಾಯಣಂ ಅನ್ನತ್ವ. ಉಳಿದವ್ರಿಗೆ ಸೇರಿಸ್ಬೇಕಂದ್ರೆ ಉಳಿದ ಇಂಥವ್ರ ಪೂಜೆ ಅಂತ ಹೇಳಬೇಕು. ದೇವ್ರ ಬರೀ ದೇವ ಪೂಜೆ ಅಂದ್ರೆ ವಿಷ್ಣು ಪೂಜೆನೆ.
ಭಕ್ತಸ್ಯ ಮಮ ಪೂಜಾಂ ತಂ ಗೃಹೀತ್ವ ಆಯ್ತು ತನ್ಮೂಲ ಮಂತ್ರ ಪೂರ್ವಂತು ತಮ್ ಸಮರ್ಥ ಮುದೀರಯೇ. ಆವಾಹನಂ 6 ಮುದ್ರೆಗಳು ಅಂತ ಹೇಳಿದ್ರು, ಹೆಸರು ಹೇಳ್ತಾರೆ ಈಗ. ಆವಾಹನಂ, ಸ್ಥಾಪನಂಚ, ಸಾನ್ನಿಧ್ಯಂ, ಸನ್ನಿರೋಧನಂ, ಸಮ್ಮುಖೀಕರಣಂ ಚೈವ ಹಿ ಅವಗುಂಠನಮೇವಚ. ಇಷ್ಟು ಮುದ್ರೆಗಳಿದೆ. ಅವಗುಂಠನಮೇವಚ ಯದಾರ್ಥ ಪರಾರ್ಥಂ ಯದಿ ಪೂಜಿಷ್ಟು ಒಂದು ನಾವು ಮಾಡೋ ಪೂಜೆಗೆ ಪ್ರತಿನಿತ್ಯದ ಬಿಂಬ ಪೂಜೆ ಇದು. ಆದರೆ ಪರಾರ್ಥಂ ಯದಿ ಪೂಜಾ ಸ್ಯಾತ್, ಆತ್ಮಾರ್ಥ ಅಂತ ಹೇಳಿದ್ರು. ನನಗೆ ಈ ಪರಾರ್ಥೆ ಇನ್ನೊಬ್ಬರ ಮನೆ ಪೂಜೆಗೆ ಹೋಗ್ಬೇಕು ನಾವೀಗ. ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿ ಪೂಜೆ ಮಾಡ್ಬೇಕು. ಪರಾರ್ಥಂ ಯದಿ ಪೂಜಾ ಸ್ಯಾತ್ ಸೂರ್ಯ ಅಗ್ನಿ ಅಂತರ್ಗತಂ ಹರಿಂ. ನಮ್ಮ ಇದನ್ನ ಆವಾಹನೆ ಮಾಡಬಾರ್ದು. ಸೂರ್ಯ ಅಂತರ್ಗತ ಪರಮಾತ್ಮನ ಆವಾಹನೆ ಮಾಡಬೇಕು, ಅಥವಾ ಅಗ್ನಿ ಅಂತರ್ಗತ. ಹಗಲು ಪೂಜೆ ಆದ್ರೆ ಸೂರ್ಯ, ರಾತ್ರಿ ಪೂಜೆ ಆದ್ರೆ ಸೂರ್ಯ ಇರೋದಿಲ್ವಲ್ಲ, ಅಗ್ನಿ ಅಂತರ್ಗತ ಮಾಡ್ಬೇಕು. ಪಾರ್ಥ ಯದಿಶ್ಯ ಸೂರ್ಯ ಅಗ್ನಿ ಅಂತ ಎರಡು ಒಟ್ಟಿಗೆ ಅಲ್ಲ. ಸೂರ್ಯ ಅಗ್ನಿ ಎರಡು ಅಲ್ಲ. ಹಗಲಾದ್ರೆ ಸೂರ್ಯ, ರಾತ್ರಿ ಆದ್ರೆ ಅಗ್ನಿ. ಸೂರ್ಯಾಗ್ನಿ ಅಂತರ್ಗತಂ ಹರಿಂ ಆವಾಹ್ಯ ಪೂರ್ವವತ್. ಅಲ್ಲೂ ಸೂಕ್ಷ್ಮ ಹೇಳ್ತಾರೆ. ಮತ್ತೆ ಶುಕ್ಲ ಪಕ್ಷ ಆದ್ರೆ ರಾತ್ರಿ ಚಂದ್ರ, ಕೃಷ್ಣ ಪಕ್ಷ ಆದ್ರೆ ಅಗ್ನಿ. ಗೊತ್ತಾಯ್ತಾ? ಅದು ಅಗ್ನಿ ಎರಡು ನಿಮ್ಗೆ ಏನು ಗೊತ್ತಿಲ್ಲದೆ ಹೋದ್ರೆ ಅಥವಾ ಚಂದ್ರ ಕಾಣದೆ ಹೋದ್ರೆ ಅಗ್ನಿ ಕಾಮ. ಪರಾರ್ಥಂ ಯದಿ ಪೂಜಾ ಸ್ಯಾತ್ ಸೂರ್ಯಾಗ್ನಂತರ್ಗತಂ ಹರಿಂ ಆವಾಹ್ಯ ಪೂರ್ವವತ್ ಕಾರ್ಯಂ ಸರ್ವಮಾವಾಹನಾಧಿಕಂ. ಮೊದಲೇ ಬೇರೆಯವನ್ನೇ ಪೂಜೆ ಹೋದ ಕಾಲಕ್ಕೆ ಆವಾಹನ ಎಲ್ಲವನ್ನು ಪೂರ್ತಿ ಮಾಡ್ಬೇಕೆ ಹೊರತು ನಮ್ಮ ಪೂಜೆ ಆಗಿದೆ ಅಂತ ಹೇಳಿ ಲೋಪ ಮಾಡ್ಲಿಕ್ಕೆ ಹೋಗಬಾರದು. ಆಗ ಇಷ್ಟೆಲ್ಲ ಒಂದು ಸ್ಟೇಜ್ ಆಯ್ತು. ಈಗ ಇಷ್ಟು ಹೇಳಿ ಈ ಪರಮಾತ್ಮನ್ನ ಆವಾಹನ ಕೊಡಿಸಿ ಎಲ್ಲ ಆಯ್ತು. ಈಗ ಅಭಿಷೇಕ, ದೇವರ ಸ್ನಾನ ಅಂದ್ರೆ ಅಭಿಷೇಕಕ್ಕೋಸ್ಕರ ದೇವರನ್ನ ಏನ್ ಮಾಡ್ಬೇಕು? ಪ್ರತ್ಯೇಕ ದೇವರ ಒಂದು ಸ್ನಾನದ ಮನೆ ಇದ್ದಾಗೆ. ಸೋಮಸೂತ್ರ ಅಂದ್ರೆ ನೀರ್ ಹೋಗ್ಬೇಕಲ್ಲ, ಅಲ್ಲೇ ನೀರ್ ನಿಂತು ಬಿಟ್ರೆ ಏನಾಗುತ್ತೆ? ನಾವು ಬಟ್ಲಲ್ಲಿ ಪೂಜೆ ಮಾಡಿದ್ರೆ ಏನಾಗುತ್ತೆ? ನೀರ್ ಹೇಗೆ ಉಳ್ಕೊಬೇಕು. ತೊಟ್ಟಿಯಲ್ಲಿ ನಾವು ಕೂತ್ಬಿಟ್ಟು ನಾವು ಮಾಡಿದ್ರೆ ಸ್ನಾನ ಮಾಡಿದಾಗ ಈಗ ಹಾಕೋತಿದ್ರೆ ಹರಿದೋಗುತ್ತೆ ನೀರು. ಒಂದಿಷ್ಟು ಪ್ರವಾಹ ಸ್ನಾನ ಆದಾಗ ಅದಕ್ಕೋಸ್ಕರನೇ ಅಲ್ಲಿ ಕುಡಿಸ್ಬೇಕು. ಅಲ್ಲಿ ನೀರು ಕೆಳಗೆ ಬಿಡ್ತಾ ಇರುತ್ತೆ. ಪರಾರ್ಥಂ ಯದಿ ಪೂಜಾ ಸ್ಯಾತ್ ಸೌಜ್ಞ ಅಂತಲ್ಲ. ಈ ಶ್ರೀ ಭಗವನ್ ವಿಷ್ಣು ಸ್ನಾನಾರ್ಥಂ ಮಜ್ಜನಾಲಯಂ. ಪರಮಾತ್ಮ ವಿಷ್ಣು ಸ್ನಾನಕ್ಕೋಸ್ಕರ ಮಜ್ಜನಾಲಯಂ ಸ್ನಾನಗ್ರಹಕ್ಕೆ ಆಗಮಿಸುವಂತ ಪ್ರಾರ್ಥನೆ ಮಾಡಬೇಕು. ಮನೆಗೆ ಯಾರು ಗೆಸ್ಟ್ಗಳು ಬಂದಾಗ ಕೂಡ ಸ್ನಾನ ಕೇಳಿ ಅಂತ ತೋರಿಸೋದಿಲ್ಲ. ಸ್ನಾನ ಕೇಳಿ ಬಾತ್ರೂಮ್ ಇಲ್ಲಿ ಅಂತ ತೋರಿಸ್ತಾರಲ್ಲ ಹಾಗೆ. ಮಜ್ಜನಾಲಯಂ ಸಂಪ್ರಾರ್ಥೈವ ವಿಧಂ ವಿಷ್ಣು ರಿತಿ ರುಚಾ ಪಾದಕಾರ್ಪಣಂ ಇದಂ ವಿಷ್ಣು ವಿಚಕ್ರಮೆ. ಈ ಮಂತ್ರ ಹೇಳಿಕೊಂಡು ಪರಮಾತ್ಮ ಕರ್ಕೊಂಡು ಪಾದಕ್ಕೆ ಕೊಡಬೇಕು ದೇವರಿಗೆ. ಅದ್ ಹಾಕೊಂಡು ದೇವ್ರು ಬರ್ತಾನೆ ಅಡಿಗೆ ಅಂತ. ನಡೆ ಬರೀ ಕಾಲು ಬರಬಾರ್ದು, ಹಾಗೆ ಬರಬೇಕು ಅಂತ ಗೌರವ. ಅದೆಲ್ಲ ಕೂಡ ಎಲ್ಲ ಮನಸ್ಸಲ್ಲಿ ಅನ್ಕೊಡೋದೆ. ಪಾದಕ್ಕೆ ಏನಿಲ್ಲ, ದಿವಸ ಪಾದಕ್ಕೆ ಬೇರೆ ಮಾಡಿಸ್ಬೇಕಾ, ದಿವಸಕ್ಕೆ ಒಂದ್ ಜೊತೆ ಮಾಡಿಸಿ ಎಷ್ಟು ಬೇಕಾಗುತ್ತೆ. ಅದು ಪೂಜೆನೇ ಅನ್ಸಲ್ಲ, ಹಾಗೆಲ್ಲ ಮಾಡ್ಬೇಕು. ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕು. ಇವೆಲ್ಲ ಮಾನಸ ಪೂಜೆನೆ, ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಮತ್ತೆ ಉಪಯೋಗಕ್ಕೆ ಬರಲ್ಲ ಮರದಿಸವು, ಮತ್ತೆ ಹೊಸದೇ ಮಾಡಿಸ್ಬೇಕು. ಮನಸ್ಸಲ್ಲಿ ಯಾರು ಯೋಚನೆ ಇಲ್ಲ. ಮಜ್ಜನಾಲಯಂ ಸಂಪ್ರಾರ್ಥೈವಂ ವಿಧಂ ವಿಷ್ಣು ರಿತಿ ರುಚಾ ಪಾದಕಾರ್ಪಣಂ ನಾನಾಲಯಂ ಸಮಾಯಾಂತಂ ಧ್ಯಾತ್ವಾ ನಾರಾಯಣಂ ಪ್ರಭುಂ. ದೇವರಿಗೆ ಅಲ್ಲಿಂದ ಇಲ್ಲಿ ಬರ್ತಿದ್ದಾನೆ ಅಂತ ಹೇಳಿ ಅಂದ್ಕೋಬೇಕು ನಾವೀಗ. ದೇವರಿಂದ ಬರ್ತಾ ಇದ್ದಾನೆ, ಇಲ್ಲಿ ಕೂಡ್ತಾ ಇದ್ದಾನೆ ಅಂತೆಲ್ಲ ಚಿಂತನೆ ಮಾಡ್ಬೇಕು. ಅಲ್ಲಿ ಹೇಳ್ಬೇಕಾರೆ ಅಲ್ಲಿ ದೇವ್ರು ಕೂಡ್ತಾ ಇದ್ದೇನೆ, ಅವ ಭದ್ರಂ ಕರ್ಣೀಭಿ ಮಂತ್ರ ಹೇಳ್ಬೇಕು. ಭದ್ರಂ ಕರ್ಣೀಭಿ ರಿತಿ ರುಚ ಸ್ಥಾಪಯೇ ಸ್ನಾನಪೀಠೆ ತಂ ಭದ್ರಂ ಕರ್ಣೀಭಿ ರಿತಿ ರುಚ. ನಮ್ಗಿರೋ ಕಿವಿ ಎಷ್ಟು? ಎರಡೇ. ಕರ್ಣೈ ಅಂತ ಬಹುವಚನ. ಅದು ಕರ್ಣೇಭಿ ಅಂದ್ರೆ ಅಹಂ ರುದ್ರೇಭಿರ್ ವಸುಭಿಶ್ಚರಾಮಿ. ರುದ್ರೇಭಿ ಅಂದ್ರೇನು? ನಾವು ಇದರಲ್ಲಿ ವೇದದಲ್ಲಿ ಉಪಯೋಗಿಸ್ತಾರೆ, ಇಲ್ಲಿ ಉಪಯೋಗಿಸೋದಿಲ್ಲ. ರುದ್ರೈಹಿ ಅಂತ ಅರ್ಥ. ಇಲ್ಲಿ ಏನರ್ಥ? ಕರ್ಣೈ ಅಂತ ಅರ್ಥ. ಕರ್ಣಾಭ್ಯಾಂ ಭೂರಿ ವಿಶ್ರವ. ಎರಡು ಕಿವಿ ಅಲ್ಲ, ಅನೇಕ. ನಮ್ಗೆ ಎಷ್ಟು ಕಿವಿ ಇರೋದು? ಎರಡು ಕಿವಿ. ಮತ್ತೆ ಮತ್ತೆ ಕೇಳು ಅಂತ ಅರ್ಥ. ಎರಡೇ ಹೇಳ್ಬಿಟ್ಟು ಒಂದ್ಸರಿ ಕೇಳಿದ್ರೆ ಸಾಕಾಗ್ತಿತ್ತು. ಮತ್ತೆ ಮತ್ತೆ ಹೇಳು. ಭದ್ರಂ ಕರ್ಣೇಭಿ ಶೃಣಯಾಮ ದೇವ. ಕಿವಿಗಳಿಂದ ಕೇಳ್ತೇವೆ ಅಂದ್ರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅರ್ಥ. ಕರ್ಣೆ ಶ್ರುತ ಇತಿ ರುಚ ಪುನಃ ತತ್ರಾಪಿ ಷಣ್ಮುದ್ರಾಹ ಕುರಿಯಾದ ಆವಾಹನ. ಮತ್ತೆ ಅಲ್ಲೂ ಕೂಡ 6 ಮುದ್ರೆ ಹಾಕ್ಬೇಕು. ಇಲ್ಲೂ ಹಾಕ್ಬೇಕು, ಅಲ್ಲೂ ತೋರಿಸ್ಬೇಕು, ಎರಡು ಕಡೆನೂ ತೋರಿಸ್ಬೇಕು. ಅಲ್ಲೂ ಕೂಡ ಮತ್ತೆ ಕೂತ್ಕೊಂಡು ಈಗ ಸ್ಥಿರೋಭವ ಅಂತ ಹೇಳ್ಬೇಕು. ಅವಗುಂಠಿತೋ ಭವ ತಥೋ ಅರ್ಘ್ಯಂ ಮೂಲ ಮಂತ್ರೇಣ ಪಾದ್ಯಂ ಆಚಮನೀಯಕಂ ಮಧುಪರ್ಕಂ ತಥೋ ತದ್ಯಾತ್ ಪುನರಾಚರಣಂ ಅಂತ ಇಷ್ಟು ಕೊಡ್ಬೇಕು. ಅಲ್ಲಿ ಕೊಡ್ಸ ಮೊದ್ಲೇನ್ ಮಾಡ್ಬೇಕಲ್ಲಿ? ತಥೋ ಅರ್ಘ್ಯಂ ಮೂಲ ಮಂತ್ರೇಣ ಓಂ ನಾರಾಯಣ ಓಂ ನಮೋ ನಾರಾಯಣಾಯ ಅರ್ಘ್ಯಂ ಸಮರ್ಪಯ. ನೀರ್ ಬೇರೆ ಇಟ್ಕೊಂಡಿದ್ದಾನೆ, ಈಗ ಆ ನೀರಲ್ಲಿ ಹಾಕ್ಬೇಕು. ಅರ್ಘ್ಯ ಪಾತ್ರೆ ಒಂದು ಇಟ್ಕೊಂಡಿರ್ತಾವೆ. ನಾವು ಅರ್ಘ್ಯ ಪಾತ್ರೆ ಅಂತ ಯಾವ್ದು ಕರಿತೇವೆ? ಅರ್ಘ್ಯ ಕೊಡೋ ಪಾತ್ರೆಗೆ. ಅಲ್ಲಿ ಹಾಗಲ್ಲ, ಅರ್ಘ್ಯ ನೀರ್ ಇಟ್ಟಿರೋ ಪಾತ್ರೆ ಅದನ್ನ ತಗೊಂಡು ಇಲ್ಲಿ ಹಾಕ್ಬೇಕು.
ಪಾದ್ಯ ಪಾತ್ರೆ, ಆಚಮನೀಯ ಪಾತ್ರೆ, ಮಧುಪರ್ಕ ಪಾತ್ರೆ, ಪುನರಾಚರಣೆ ಇಷ್ಟು ಇರ್ಬೇಕಾದ್ರೆ ತಗೊಂಡು ಹಾಕ್ತಿರ್ಬೇಕು. ಮಠಗಳಲ್ಲಿ ಹಾಕ್ತಾರೆ, ಸಂಸ್ಥಾನಗಳು ಸಾಮಾನ್ಯ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ, ಹಾಕ್ತಾರೆ. ಮನೆಯಲ್ಲಿ ಒಂದೊಂದೇ ಹಾಕೊಂಡು ಅಂತಿರು ಒಂದು ಬುದ್ಧಳ್ಳಿ ತಗೊಂಡು ಹಾಕಿದ್ರೆ ಆಯ್ತು. ಏನೋ ಶಂಖದಲ್ಲಿ ಒಂದು ವಿಶೇಷ ಇದೆ, ಅದಕ್ಕೆ ಶಂಖದಲ್ಲಿ ಹಾಕೊಂಡು ಕೊಡ್ಬೇಕಾದ್ರೆ ಒಂದು ನಿಯಮ ಇರ್ತಾರೆ. ಅಭಿಷೇಕದ ಶಂಖದಿಂದ ಕೊಡಬಾರದು, ಬೇರೆ ಶಂಖ ಇಟ್ಕೋಬೇಕು ಅಂತ ಹೇಳಿ. ಬೇರೆ ಶಂಖದಿಂದ ಕೊಡ್ಬೇಕು, ಹೊರತು ಈ ಶಂಖದಿಂದ ಕೊಡಬಾರದು ಅಂತ. ಅದರಿಂದ ಉದಾಹರಣೆಯಿಂದ ಕೊಟ್ಟರೆ ಮುಗಿತಾರೆ. ಶಂಖಕ್ಕೆ ಬುಡ್ಸ್ಕೊಡ್ಬೋದು, ತಗೊಂಡು ಬುಡ್ಸಿ ಹಾಕ್ಬೇಕು. ಅದರಲ್ಲೇ ಹಾಕೊಂಡು ಮಾಡ್ಬೇಕಾದ್ರೆ ಮಾತ್ರ ಬೇರೆ ಶಂಖನೇ ಇರ್ಬೇಕು ಅಂತ ಹೇಳ್ತಾರೆ. ಹೌದು. ಅದೇ ಅಲ್ಲ, ಅದಕ್ಕೋಸ್ಕರ ಬೇರೆ ಶಂಖ ಇರ್ತದಲ್ಲ, ಅಭಿಷೇಕಕ್ಕೆ ಮಾತ್ರ ಆ ಶಂಖ ತಗೋಬೇಕು. 5ಕ್ಕೂ ಒಂದೇ ಶಂಖ, ಈ 5ಕ್ಕೂ ಕೂಡ ಈ ಬೇರೆ ಶಂಖ ಉಪಯೋಗಿಸ್ಬೇಕು. ಅದು ಅಭಿಷೇಕಕ್ಕೆ ಆ ಶಂಖ ಉಪಯೋಗಿಸ್ಬೇಕು. ಮತ್ತೆ ಪೂಜೆ ಮಾಡಿರ್ತೀವಲ್ಲ ಅದನ್ನು. ಹೌದೌದು. ಅವಾಗ ಇದು ಸಾಕು. ಏನೋ ಶಂಖ ಪ್ರತ್ಯೇಕ ಶಂಖ ಇದ್ರೆ ಕೊಡ್ಬೋದು, ಅದರಲ್ಲಿ ಇಲ್ಲ ಅವ್ರ ಉದಾಹರಣೆ ಮುಟ್ಟಿಸ್ಕೊಟ್ರೆ ಆಯ್ತು. ಲಕ್ಷ್ಮೀ ಹಸ್ತ ಆದ್ರೆ ಶಂಖಕ್ಕೆ ಮುಟ್ಟಿಸ್ಬಿಟ್ರೆ, ಶಂಖ ಲಕ್ಷ್ಮೀ ದೇವತೆ ಆದ್ರಿಂದ ಅವ್ರು ಕೊಡ್ತಾರೆ ಅಂತ. ಶಂಖಕ್ಕೆ ಮುಟ್ಟಿಸ್ಬೇಕು, ಶಂಖಕ್ಕೆ ಕೊಡಬಾರದು. ಶಂಖ ಏನ್ ಮಾಡ್ತಾರೆ, ಶಂಖ ಬಂದು ಮಂಗಳಾರತಿ ಮಾಡಿ ಆಮೇಲೆ ಮಾಡ್ಬಿಡ್ತಾರೆ. ಮಂಗಳಾರತಿ ಶಂಖಕ್ಕೆ ಮಾಡಬಾರದು, ಶಂಖ ಮಾಡುತ್ತೆ ಅಂತ ತಿಳ್ಕೊಂಡು ಮುಟ್ಟಿಸ್ಬೇಕಷ್ಟೇ. ಚಿಕ್ಕ ಮಕ್ಕಳ ಕೈಲಿ ಮುಟ್ಟಿಸ್ತಾರೆ, ಮುಟ್ಟಿನಿಂದ ಮುಟ್ಟಿಸ್ತಾರಲ್ಲ ಹಾಗೆ. ತಥೋ ಅರ್ಘ್ಯಂ. ಯಾವ ಶಂಖ ಕೊಡ್ತೇವೆ? ಅಲ್ಲ, ನಾನು ಇಲ್ಲಿ ಹೇಳ್ತಿರೋ ಶಂಖ ಪೂಜೆಯಲ್ಲಿ. ಇಲ್ಲಿ ಶಂಖದಿಂದ ಪೂಜೆ ಗೊತ್ತಾಯ್ತಾ? ಶಂಖದಿಂದ ಪೂಜೆ ಮಾಡ್ಬೇಕಾದ್ರೆ ಶಂಖ ಮುಟ್ಟಿಸ್ಬೇಕು. ಅಲ್ಲಿ ಶಂಖಕ್ಕೆ ಪೂಜೆ ಮಾಡ್ತೀರಿ, ಆದ್ರಿಂದ ಅಲ್ಲಿ ಪೂಜೆ ಮಾಡ್ತೀರಿ, ಅದು ಬೇರೆ. ಶಂಖ ಪೂಜೆ ಬೇರೆ, ಘಂಟಾ ಪೂಜೆ ಬೇರೆ, ಘಂಟದಿಂದ ಬರ್ಸೋದು ಬೇರೆ, ಶಂಖದಿಂದ ಹಾಕೋದು ಬೇರೆ. ಇಲ್ಲಿ ಮಾತ್ರ ಏನ್ ಮಾಡ್ಬೇಕು, ಮುಟ್ಟಿಸ್ಬಿಟ್ಟು ಆ ನೀರನ್ನು ಡೈರೆಕ್ಟ್ ಹಾಕ್ಬೇಕು. ಶಂಖದಲ್ಲಿ ಹಾಕ್ಬಾರ್ದು. ಶಂಖದಲ್ಲಿ ಹಾಕ್ಬೇಕಾದ್ರೆ ಏನಾಗ್ಬೇಕು, ಪ್ರತ್ಯೇಕ ಶಂಖನೇ ಆಗಿರ್ಬೇಕು. ಆಪ್ಯಾಯ ಇದಕ್ಕೆ ನಿತ್ಯ ಹೇಳ್ತಾರೆ. ಇದೆಲ್ಲ ಪ್ರತಿಮಾ ಪೂಜೆಗೆ ಹೇಳೋದು. ನಿತ್ಯ ಇದೆಲ್ಲ ಕೂಡ ಎಲ್ಲ ಕಡೆ ಮಾಡಲ್ಲ. ತಥೋ ಅರ್ಘ್ಯಂ ಮೂಲ ಮಂತ್ರೇಣ ಪಾದ್ಯಮಾಚಮನೀಯಕಂ. ಪ್ರತಿಯೊಂದಕ್ಕೂ ಅನ್ನು ಹೇಳ್ಬೇಕು. ಓಂ ನಮೋ ನಾರಾಯಣಾಯ ಅರ್ಘ್ಯಂ ಸಮರ್ಪಯಾಮಿ, ಓಂ ನಮೋ ನಾರಾಯಣಾಯ ಪಾದ್ಯಂ ಸಮರ್ಪಯಾಮಿ, ಓಂ ನಮೋ ನಾರಾಯಣಾಯ ಆಚಮನೀಯಕಂ ಸಮರ್ಪಯಾಮಿ, ಓಂ ನಮೋ ನಾರಾಯಣಾಯ ಮಧುಪರ್ಕಂ ಸಮರ್ಪಯಾಮಿ, ಓಂ ನಮೋ ನಾರಾಯಣಾಯ ಪುನರಾಚಮನೀಯಕಂ ಇಷ್ಟು ಹೇಳಬೇಕು. ಇದು ಯಾವ್ದಕ್ಕೆ? ಹೌದು, ಪ್ರತಿಯೊಂದಕ್ಕೆ ಹೇಳು. ಓಂ ನಮೋ ನಾರಾಯಣಾಯ ಅದು ಹೇಳ್ಬೇಕಿಲ್ಲ, ಅಷ್ಟು ಸಾಕು. ಅದ್ ಬೇಕಿಲ್ಲ, ಜಪಕ್ಕದು, ಇದಕ್ಕಲ್ಲ. ಮಂತ್ರ ಅಷ್ಟೇ ಇದೆ. ಜಪದ ಮಂತ್ರ ಹೇಳ್ಬೇಕಾದ್ರೆ ಮೊದಲು ಓಂ, ಕೊನೆಗೆ ಓಂ, ಎರಡು ಹೇಳು. ಓಂ ನಮೋ ನಾರಾಯಣಾಯ ಓಂ, ಇಲ್ಲದಿಲ್ಲ. ಓಂ ನಮೋ ನಾರಾಯಣ ಅರ್ಘ್ಯಂ ಸಮರ್ಪಯಾಮಿ ಅಷ್ಟೇ. ಇಲ್ಲ, ಅದಕ್ಕೇನೆ 5 ಸಣ್ಣ ಪಾತ್ರೆ ಹಾಕಿ ನೋಡಿರ್ಬೇಕು. ಅರ್ಘ್ಯಂ ಸಮರ್ಪಯಾಮಿ ಹಾಕಿಬಿಡೋದು, ತೆಗೆದ್ಬಿಡ, ಆ ಪಾತ್ರೆ ತೆಗೆದ್ಬಿಡೋದು. ಇನ್ನು ಪಾದ್ಯದ ಪಾತ್ರೆ ಹಾಕೊಂಡು ತೆಗೆದ್ಬಿಡೋದು ಅಷ್ಟೇ. ಅದು ಮಠದಲ್ಲೇ ಹಾಗೆ ಮಾಡೋದು. ಮಠಗಳಲ್ಲಿ ಹಾಗೆ ಪ್ರತಿಯೊಂದರ ವ್ಯವಸ್ಥೆ ಮಾಡಿರ್ತಾರೆ, ಮಾಡ್ತಾರೆ. ಮನೆಯಲ್ಲಿ ಅಷ್ಟೆಲ್ಲ ಮಾಡಕ್ಕಾಗದೆ ಹೋದಾಗ ಈ ರೀತಿ ಮಾಡೋದು. ಆದ್ರೆ ಭಾರಿ ಸಂತೋಷನೇ. ಯಾರದ ಮನೆಗೆ ಹೋಗಿದ್ದು, ಆಚಾರ್ಯ ಮನೆಗೆ ಹೋದ ಕಾಲಕ್ಕೆ ನಿತ್ಯ ರಥೋತ್ಸವ ಮಾಡ್ತಾರೆ. ನಿತ್ಯ ಸಣ್ಣ ರಥ ಮಾಡಿಸಿದ್ರು ಅವ್ರು. ನಿತ್ಯ ಇಲ್ಲಿಂದ ಅಲ್ಲಿವರೆಗೆ ಹೇಳ್ಕೊಂಡು ಹೋಗೋದು. ತಾವೇ ಒಬ್ಬರೇ, ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ ಅಷ್ಟೇ. ಭಾರಿ ವೃದ್ಧರು. ಅವ್ರು ಹೇಳಿದ ಹೆಂಡತಿ ಚಿಕ್ಕ ವಯಸ್ಸಿಂದ ಹೀಗೆ ಮಾಡ್ತಾ ಇದ್ದಾರೆ ಇವರು ಅಂತ. ಪ್ರತಿನಿತ್ಯ ದೇವರ ರಥೋತ್ಸವ ಅಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಬಾಯಲ್ಲಿ ಅನ್ನಕ್ಕೂ ಸಾಧ್ಯ ಇಲ್ಲ, ಮತ್ತೆ ಇದಾಗತ್ತೋ ಅಂತ ಹೇಳಿ ಅವರ ಶಕ್ತಿ, ಅವರ ಭಕ್ತಿ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಮಾಡ್ತೀವಪ್ಪ, ನೀವೇನ್ ಕೇಳೋದು? ಒಂದು ದೊಡ್ಡ ದೇವಸ್ಥಾನ ನಿತ್ಯ ಉತ್ಸವ ಮಾಡೋದಿಲ್ಲ ಉಡುಪಿಯಲ್ಲೆಲ್ಲ ಆ ರೀತಿ ಮಾಡ್ತೇವೆ. ನಮ್ಮ ಯೋಗ್ಯತೆ ತಕ್ಕಂತೆ ಮಾಡ್ತೇವೆ. ಮಾಡ್ಲಿ, ಮಾಡೋದಕ್ಕೆ ಅಡ್ಡಿ ಮಾಡಬಾರ್ದು. ಮಾಡ್ಲಿಕ್ಕಾಗದೆ ಹೋದ್ರೆ ಆಗಲ್ಲ ಅನ್ಕೋಬೇಕೆ ಹೊರತು ನಾವು ಮಾಡೋದಿಲ್ಲ ಆದ್ರೆ ಅವರು ಮಾಡಬಾರ್ದು ಅಂತೇಳಿ ಕೆಡಿಸಕ್ ಹೋಗ್ಬಾರ್ದು. ತಥೋ ಅರ್ಘ್ಯಂ ಮಧುಪರ್ಕಂ ತಥೋ ದದ್ಯಾತ್. ಮಧುಪರ್ಕ ಹೋಗೇ ಬಿಟ್ಟಿದ್ರು. ಮೊಸರು ಇದು ಜೇನು ಸೇರಿಸಿದ್ರೆ ಮಧುಪರ್ಕ ಆಗತ್ತೆ. ಯಾರು ಉಪಯೋಗಿಸೋದಿಲ್ಲ, ಬಾಯಲ್ಲಿ ಅಂದ್ಬಿಡ್ತಾರೆ ಅಷ್ಟೇ ಹೊರತು ಬರದೆ. ಮಧುಪರ್ಕಂ ತಥೋ ದದ್ಯಾತ್ ಪುನರಾಚಮನ. ಯಾತಕ್ಕೆ ಪುನರಾಚಮನ ಮಾಡಿಸ್ಬೇಕು ಅಂದ್ರೆ, ಭೋಜನಕ್ಕಿಂತ ಮುಂಚೆ ಆಚಮನ, ಭೋಜನ ಆದ್ಮೇಲೆ ಆಚಮನ. ಏನೇ ತಗೊಂಡ್ರು ಕೂಡ ಮೊದಲ ಆಚಮನ ಆಮೇಲೆ ಆಚಮನ ಮಾಡೋದು. ಅದಕ್ಕೆ ಪುನರಾಚಮನ ಅದಕ್ಕೆ ಮಾಡೋದು. ಇಲ್ಲದ್ರೆ ಬೇಕಾಗ್ತಿಲ್ಲ. ಪುನರಾಜ್ಞೆ ಅಂತ ಕೊಡೋದಿಲ್ಲ, ಪುನರ್ಪಾದ್ಯ ಅಂತ ಇಲ್ಲ. ಆಚಮನ ಅಂತ 2 ಸತಿ ಅಂತ ಕೊಡ್ತಾ ಮಧ್ಯೆ ಮಧುಪರ್ಕ ತಗೊಳ್ಳೋದು ಬಂತು, ಆದ್ದರಿಂದ ಕೊಡ್ಬೇಕು. ಅಲ್ಲಿಗೆ ಉಳಿದ ದಿವಸ ಪಂಚಾಮೃತ ಅಭಿಷೇಕ ಎಲ್ಲ ಹೇಳ್ತಾರೆ ನೆಕ್ಸ್ಟ್.